ಭಾರತ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಯಾರೂ ಇರಲಿಲ್ಲ. ಇಡೀ ಇವರು ಪ್ರಪಂಚಕ್ಕೆ ಹೆಸರು ಮಾಡಿದ್ದಾರೆ. ಈಗ ಇಡೀ ಅವರ ಕುಟುಂಬ ಎಲ್ಲ ಅಧಿಕಾರದಲ್ಲಿದೆ. ನಾವು ಏನು ಮಾಡಿದ್ರು ನಡೀತದೆ ಅನ್ನೋದು ಅವರ ಮನಸ್ಥಿತಿನಲ್ಲಿ ಇದೆ. ಇಂಥ ಒಂದು ದೊಡ್ಡ ಪ್ರಕರಣ ನಡೆದಿದೆ. ಮಹಿಳೆಯರನ್ನ ಇಷ್ಟರ ಮಟ್ಟಿಗೆ ಸಾಮೂಹಿಕವಾಗಿ ಸರಣಿ ಅತ್ಯಾಚಾರ ಮಾಡಿರುವಂಥದ್ದು. ಏನು ಕತೆ ಮೇಡಮ್, ಇದ್ರ ಕತೆ ಏನು ಹೇಳ್ತೀರಿ? ಇದು ಎಷ್ಟರ ಮಟ್ಟಿಗೆ ಈ ವಾತಾವರಣ ಇಲ್ಲಿ ಬದಲಾಗಿದೆ? ಇದು ಬದಲಾಗಿದೆ, ಹೌದು ಸರ್. ಮತ್ತೇನಂದರೆ ಅದು ವಂಶ ಪಾರಂಪರೆ ನಡ್ಕೊ ಬಂದಿದೆ ಅಂತ ನಾವು ಹೇಳ್ತೀವಿ. ಅದನ್ನು ವಂಶ ಪಾರಂಪರೆ ನಡ್ಕೊ ಬಂದಿದ್ದಾರೆ ಅಂದರೆ ತಂದೆ ತಾಯಿ ಆದವರು ಮಗ ತಪ್ಪು ಮಾಡ್ದಾನೆ ಎಂದಾಗ ಅವ್ರಿಗೆ ತಿದ್ದಿ ಬುದ್ಧಿ ಹೇಳೋದು ಅಪ್ಪ ಅಮ್ಮನ ಜವಾಬ್ದಾರಿ. ಇಲ್ಲಿ ಆ ಕೆಲಸನ ಅಪ್ಪ ಅಮ್ಮನೂ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ಇದು ಹೆಚ್ಚಾಗಿ ನಮಗೆ ತಿಳಿದು ಬರಲಿಲ್ಲ. ಇದು 4-5 ವರ್ಷದಿಂದ ನಡೀತಾ ಇದೆ ಅಂತ ಇತ್ತೀಚೆಗೆ ಪಬ್ಲಿಕ್ ಆಗಿರೋಂಥದ್ದು. ಇವ್ರು ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂತಂದರೆ, ಇವರಿಗೆ ಅಧಿಕಾರ, ಇಡೀ ಅವರ ಕುಟುಂಬ ಎಲ್ಲ ಅಧಿಕಾರದಲ್ಲಿದೆ. ನಾವು ಏನು ಮಾಡಿದ್ರು ನಡೀತದೆ ಅನ್ನೋದು ಅವರ ಮನಸ್ಥಿತಿನಲ್ಲಿದೆ. ಹಾಗಾಗಿ ಇವನು ವಿಕೃತ ಏನು ಪ್ರಜ್ವಲ್ ಇದ್ದಾನೆ, ಅವನಿಗೆ ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಇದ್ದವರಾದ್ರೆ ಯಾರು ಈ ಥರ ಮಾಡ್ತಿರ್ಲಿಲ್ಲ. ಮತ್ತು ಅವನು ಅಧಿಕಾರನ ಬಳಸ್ಕೊಂಡು ಪಾಪ ಕೆಲವರೆಲ್ಲ ಏನೇನೋ ಕೆಲಸಗಳಿದೆ. ಒಬ್ಬ ಅಧಿಕಾರದಿಂದಲೂ MP ಅಂತ ಇದ್ದಾಗ ಏನೆಲ್ಲ ಕೆಲಸಗಳಿಗೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಸಹಾಯ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಇವನು ದೌರ್ಜನ್ಯಕ್ಕೆ ಬಳಸ್ಕೊಂಡಿದ್ದಾನೆ, ಲೈಂಗಿಕ ದೌರ್ಜನ್ಯಕ್ಕೆ. ಇವನನ್ನು ಮತ್ತೆ ತಪ್ಪು ಮಾಡ್ದಿದ್ದವನು ಮೊನ್ನೆ ಏನೋ ಒಂದು ವಿಡಿಯೋ ನೋಡಿದ್ವಿ, ಅವರು ಬಿಟ್ಟಿರೋಂಥ ವಿಡಿಯೋನ. ಅಂದರೆ ನಾನು ಬರ್ತೀನಿ, ನಮ್ಮ ಕಾರ್ಯಕರ್ತರೆಲ್ಲ ಕ್ಷಮಿಸಬೇಕು, ನಾನೇನು ತಪ್ಪು ಮಾಡಿಲ್ಲ, ತಪ್ಪನ್ನ ಎದುರಿಸ್ತೀನಿ ಅಂತ. ತಪ್ಪು ಮಾಡ್ದಿದ್ದನ್ನು ಕದ್ಯಾಕೆ ಹೋದ? ಯಾಕೆ SIT ನೋಟಿಸ್ ಕೊಟ್ಟರು ಇದುವರೆಗೂ ಬರಲಿಲ್ಲ? 1 ತಿಂಗಳ ಮೇಲೆ 4-5 ದಿನ ಆಯಿತು ಅವ್ರು ಹೋಗಿ. ಯಾಕೆ ಅದನ್ನು ಎದುರ್ಸಕ್ಕೆ ಧೈರ್ಯ ಇಲ್ವಂಗಾರೆ? ತಪ್ಪು ಮಾಡಿದ್ದವನು ಯಾಕೆ ಹೋದ? ಅವನು ಕದ್ದು ಇದ್ದು ಇಲ್ಲಿ ಫೇಸ್ ಮಾಡಬೇಕಿತ್ತು. ಆದರೆ ಕಳ್ತನ ಮಾಡಿರೋದಕ್ಕೆ ಅವನು ಹೋಗಿರೋದು. ಹಾಗಾಗಿ ಈ ನಮ್ಮ ಹಾಸನ ಜಿಲ್ಲೆ ಹೆಣ್ಮಕ್ಳಿಗೆ ಸಾವಿರಾರು ಜನ ಹೆಣ್ಮಕ್ಳಿದ್ದಾರೆ. ಅದರೊಳಗೆ ಸಾವಿರಾರು ಜನ ಹೆಣ್ಮಕ್ಳಿಗೆ ಇವತ್ತು ಇಡೀ ಪ್ರಪಂಚಕ್ಕೆ ಹೆಸರು ಮಾಡಿದಂಥವನು ಪ್ರಜ್ವಲ್ ರೇವಣ್ಣ ಆಗಿದ್ದಾನೆ. ಹಾಗಾಗಿ ಅವನ್ನ ಕೂಡಲೇ ಬಂಧಿಸಬೇಕು SIT ಅವರು. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆಯನ್ನೇ ಕೊಡಬೇಕು ಅವನಿಗೆ ಈ ಪ್ರಕರಣದಲ್ಲಿ. ಹಂಗಾಗಿ ಸರ್ಕಾರದ್ದು ತಪ್ಪಿದೆ ಇದರೊಳಗೆ. ಸರ್ಕಾರ ಇಷ್ಟು ದಿನ ಬೇಕಾಗಿರಲಿಲ್ಲ ಅವನ್ನ ಬಂಧಿಸೋಕ್ಕೆ. ಕಾನೂನು ಕ್ರಮ ಕೈಗೊಂಡಿದ್ರೆ ಇಷ್ಟೊತ್ತಿಗೆ ಅವನ್ನ ಬಂಧಿಸ್ಬೋದಿತ್ತು. ಇದರೊಳಗೆ ಸರ್ಕಾರನೂ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಶಾಮೀಲಾಗಿದೆ. ಹಂಗಾಗಿ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದನೂ ಕೂಡ, ಬೀದರಿಂದ ಕೂಡ ಬಂದಿದ್ದಾರೆ ಇಲ್ಲಿ ಹೋರಾಟಕ್ಕೆ. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಬೇಕು. ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನಾವು ಧೈರ್ಯ ತುಂಬಬೇಕು. ಮತ್ತು ಆ ಸಂತ್ರಸ್ತ ಮಹಿಳೆಯರು ಏನಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ, ಬಂದು ಕಂಪ್ಲೇಂಟ್ನ ಮಾಡಿ ಅಂತೇಳಿ ಈ ಮೂಲಕ ನಾನು ಅವರು ಒತ್ತಡ ಇರ್ತಿದ್ದೀನಿ. ಪ್ರಜ್ವಲ್ ರೇವಣ್ಣ ತಕ್ಷಣ ಅವನನ್ನು ಬಂಧಿಸಬೇಕು, ಅವನಿಗೆ ಜೈಲ್ಗೆ ಕಟ್ಟಬೇಕು. ಅವನಂಥ ಅಯೋಗ್ಯ ಇಡೀ ನಮ್ಮ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಆಗಲಿ ನಮ್ಮ ರಾಜ್ಯದಲ್ಲಿ ಆಗಲಿ ಯಾರೂ ಇರಲಿಲ್ಲ. ಅಂಥ ನೀಚ ಕೆಲಸ ಮಾಡಿದ್ದಾನೆ. ಅವನ್ನ ಮುಂದಿನ ದಿನಗಳಲ್ಲೂ ಕೂಡ ಅವ್ರನ್ನ ಬೆಳೆಯಕ್ಕೆ ಬಿಡಬಾರ್ದು ಅಂತೇಳಿ ನಾವು ಈ ಮೂಲಕ ಅವನಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನೊಂದು ಅಂದರೆ, ದೇವೇಗೌಡರು ಹೇಳ್ತಾರೆ ಪತ್ರ ಬರೆದು ಅವ್ರಿಗೂ ಚಲನವಲನ ನಮಗೆ ಏನು ಗೊತ್ತಿರಲಿಲ್ಲ ಅಂತ ಹೇಳೋದು, ಕ್ರಮ ಕೈಗೊಳ್ಳಿ, ತನಿಖೆ ಒಳಪಡಿಸಿ ಅಂತ ಹೇಳ್ತಾರೆ. ಈ ಕಡೆ ಕುಮಾರಸ್ವಾಮಿ ಅವ್ರು ನೋಡಿದ್ರೆ ನಮಗೂ ರೇವಣ್ಣವ್ರ ಫ್ಯಾಮಿಲಿಗೂ ಸಂಬಂಧನೇ ಇಲ್ಲ, ದೇವೇಗೌಡರನ್ನೇ ಬೇರೆ, ದೇವೇಗೌಡರನ್ನ ಎಳಿಬೇಡಿ, ನಮ್ಮನ್ನು ಎಳಿಬೇಡಿ ಇದಕ್ಕೆ ಅಂತ ಹೇಳ್ತಾರೆ. ಎಲೆಕ್ಷನ್ ಅಂತ ಬಂದಾಗ ಅವ್ರಿಗೆ ಪ್ರಚಾರ ಮಾಡ್ತಾರೆ. ಈ ಥರ ಇಶ್ಯೂ ಆದಾಗ ನಮಗವ್ರಿಗೂ ಸಂಬಂಧ ಇಲ್ಲ ಅಂತಾರೆ. ಹೌದಾ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಸರಿ, ಕುಮಾರಸ್ವಾಮಿ ಅವರು ನಮಗೆ ಸಂಬಂಧ ಇಲ್ಲ ಅಂತ ಇವತ್ತು ಹೇಳ್ಬೋದು. ಯಾಕೆಂದರೆ ಇದನ್ನೆಲ್ಲ ಪ್ರಕರಣಗಳನ್ನ ಮುಚ್ಚಾಕಕ್ಕೆ ಅವರು ಹೇಳ್ತಾ ಇರೋಂಥ ಅದು ಮಾತುಗಳು. ಯಾಕೆ ಮೊನ್ನೆ ಎಲೆಕ್ಷನ್ ಬಂದಾಗಲೂ ನನ್ನ ಮಗ ಅಂದ್ಕೊಂಡು ನೀವು ಓಟ್ ಕೊಡಿ ಅಂತ ಹೆಂಗೆ ಕೇಳಿದ್ರು, ಅವರು ಪ್ರಚಾರ ಮಾಡಿದ್ರು. ದೇವೇಗೌಡರು ನಮ್ಮ ತಾಲೂಕಲ್ಲಿ ಹೋಬಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಹೆಂಗೆ ಪ್ರಚಾರ ಮಾಡಿದ್ರು? ಅದು ಇನ್ನೊಂದು ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಅವನು ಮುಂದೆ ತಿತ್ಕೋತಾನೆ ಅಂತ ಪದ ಬಳಸಿದ್ದಾರೆ ಅವರು. ಅಂದರೆ ಅಲ್ಲಿಗೆ ಅವರೆಲ್ಲ ವಿಚಾರಗಳು ಗೊತ್ತಿದೆ, ತಿತ್ಕೊಂಡು ಮುಂದಕ್ಕೆ ರಾಜಕೀಯ ಮಾಡ್ತಾನೆ ಅಂತೇಳಿ ಅವರೇ ಬಾಯಿ ಬಿಟ್ಟಿದ್ದಾರೆ. ಹಾಗಾಗಿ ಇವ್ರು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಹೆಂಗೆ? ಇಡೀ ದೇಶವೇ ನೋಡಿದೆ ದೇವೇಗೌಡರ ಕುಟುಂಬಗಳು ಯಾರ್ಯಾರು ಏನೇನಾಗಿದ್ದಾರೆ ಅಂತ. MLC ಇದ್ದಾರೆ, MLA ಇದ್ದಾರೆ, ಜಿಲ್ಲಾ ಪಂಚಾಯತ್ ಇದ್ದಾರೆ, ಮಾಜಿ ಪ್ರಧಾನಿ ಇದ್ದಾರೆ, ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮಾಜಿ ಸಚಿವರಿದ್ದಾರೆ, ಎಲ್ಲ ಅವ್ರ ಕುಟುಂಬದವರು ಇದ್ದಾರೆ. ಅದೇಂಗೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೆಂಗೆ ಹೇಳ್ತಾರೆ? ಇವರು ರಾಜಕೀಯ ಲಿಂಕ್ ಇಲ್ದಲೇ ಇಷ್ಟೆಲ್ಲ ಮಾಡೋಕ್ಕಾಗ್ತದ? ಇವರು ಎಲ್ಲ ಪೀರಿಯಡಲ್ಲಿ ಇರೋಕ್ಕಾಗ್ತದ? ಹಾಗಾಗಿ ಇವತ್ತಿನ ಏನು ಅಂದರೆ ಈ ಪ್ರಕರಣಗಳನ್ನ ಮುಚ್ಚಾಕ ಪ್ರಯತ್ನಕ್ಕಾಗಿ ಅವ್ರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಷ್ಟೇ. ನಮ್ಮ ಜಿಲ್ಲೆ ಒಳಗೆ ಈಗ 30 ವರ್ಷದಿಂದ ನಡೆದು ಬಂದಿರೋ ರೀತಿಗಳಿದೆ. ಅವ್ರದಲ್ಲಿ ಹೆಚ್ಚಿಗೆ ಪಾಳೆಗಾರಿಕೆ ಇದೆ, ಅಧಿಕಾರ ಇದೆ. ಅವರು ಕೂಡ ಅದನ್ನು ಬಳಸ್ಕೊಂಡು ಬೆದರಿಕೆ ಒಡ್ಡೋಂಥದ್ದು ತುಂಬ ಇದೆ. ಆ ಬೆದರಿಕೆಗೆ ಹೆದರ್ಕೊಂಡು ಅವರು ಸಂತ್ರಸ್ತೆಯರು ಬರ್ತಾ ಇಲ್ಲ.
ಅವರಿಗೆ ನೈತಿಕ ಬೆಂಬಲಗಳನ್ನ ಕೊಟ್ಟರೆ ಅವರು ಇವತ್ತು ಕೂಡ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಅವರು ಈಗ ಏನು ರೇವಣ್ಣವ್ರು ಒಳಗಡೆ ಇದ್ದರು, ಈಚೆಗೆ ಬಂದ ಮೇಲೆ ಬೇಕಾದಷ್ಟು ಅವರು ಮುಚ್ಚಾಕಂಥ ಕೆಲಸಗಳನ್ನ ಮಾಡ್ತಿದ್ದಾರೆ, ಬೆದರಿಕೆ ಅಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಸಂತ್ರಸ್ತೆ ಮಹಿಳೆಯರು ಈಚೆಗೆ ಬರೋಕ್ಕೆ ಸ್ವಲ್ಪ ಅವರು ಹೆದರ್ತಾ ಇದ್ದಾರೆ. ಅಂದರೆ ಇವತ್ತಿನ ದಿನಗಳಲ್ಲಿ ಹೋರಾಟಕ್ಕೆ ಬರೋ ಅಂಥವರು ಕೂಡ ನಾವು ಗಟ್ಟಿಗತ್ತಗಾರರು ಬಂದಿದ್ದಾರೆ. ಆದರೆ ಕೆಲವೊಂದ್ರಿಗೂ ಇನ್ನೂ ಭಯ ಇದೆ, ಇವ್ರು ಏನು ಮಾಡ್ತಾರೋ ಅನ್ನೋ ಭಯ ಇದೆ. ಅಷ್ಟು ಅವರು ಪಾಳೆಗಾರಿ ವ್ಯವಸ್ಥೆನ ಅಧಿಕಾರನ ದುರ್ಬಳಕೆ ಮಾಡ್ಕೊಂಡಿರೋಂಥ ಪರಿಸ್ಥಿತಿನಲ್ಲಿ ಇನ್ನೂ ಇದೆ. ಅದು ಮುಂದುವರಿಯೋಕ್ಕೆ ಇನ್ನು ಬಿಡಬಾರ್ದು ಅಂತೇಳಿ ನಾವು ಕೂಡ ಈಗ ತೀರ್ಮಾನ ಮಾಡಿದ್ದೀವಿ. ಇಷ್ಟು ದಿನ ನಡ್ಕೊ ಬಂದಿರೋದ್ರೆ ಅಂದರೆ ಈ ಮಟ್ಟಕ್ಕೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇಡೀ ಇವರು ಪ್ರಪಂಚಕ್ಕೆ ಹೆಸರು ಮಾಡಿದ್ದಾರೆ ಈಗ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತಿನ ಪ್ರತಿಭಟನೆ ಅಂತ ಅಂದರೆ ಇಲ್ಲಿ ಏನು ಈ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಇವರೆಲ್ಲ ಏನು ಪ್ರಗತಿಪರವಾಗಿ ಚಿಂತನೆ ಮಾಡೋ ಅಂಥವ್ರು. ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಜವಾಗಿರಬೇಕು, ಈ ಗೊಬ್ಬರಸಂಥ ಕೆಲಸಗಳಾಗಬಾರ್ದು. ಅದಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು, ಇದನ್ನು ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ. ಅವರಿಗೆ ನಾವು ನಿಜವಾಗ್ಲೂ ಅಭಿನಂದನೆಗಳನ್ನ ಹೇಳಿಸ್ತೀವಿ. ಹೆಣ್ಮಕ್ಳ ಪರವಾಗಿ ಇಡೀ ಕರ್ನಾಟಕನೇ ನಿಂತಿದೆ. ಅದಕ್ಕಾಗಿ ಎಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ.